ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಎಲ್ಲ ವ್ಲಾಗ್ಸ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಗೊತ್ತಾಗ್ತಾ ಇದೆ ಹೇಗೆ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ನಾವು ಏನು ಅಂತ ಹೇಳಿ. ಸೊ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಒಂದಾದಂತಹ ವಿರೇಚನನ ನಾನು ಇವತ್ತು ತಗೊತಾ ಇದ್ದೀನಿ. ವಿರೇಚನ ಅಂದರೆ ಸ್ನೇಹಿತರೆ ಒಂದು ಲೇಹ್ಯ ಕೊಡ್ತಾರೆ ತಿನ್ನೋದಕ್ಕೆ. ಸೊ ಅದನ್ನು ತಿಂದಾದ್ಮೇಲೆ ಮೋಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೊಟ್ಟೆ ಕೋಲನ್ನೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಅದನ್ನು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಕೋಲನಲ್ಲಿ ಏನಾದ್ರು ಗಲೀಜಿಗೆ ತುಂಬಿಕೊಂಡಿದ್ದಿದ್ರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಆಮೇಲೆ ಕೆಲವೊಂದು ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕೋದಕ್ಕೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಅದನ್ನು ತೊಗೊಂಡಿದ್ದೆ. ಅದು ಏನು ಒಬ್ಬರಿಗೆ ಬಾಡಿ ಎಲ್ಲ ಊತಾಗಿರುತ್ತೆ ನೋಡಿ, ಟಾಕ್ಸಿನ್ಸ್ ಜಮಾ ಆಗಿ ಆ ಥರ ಆದಾಗ ಎಲ್ಲ ಹೊರಗೆ ಹೋದಾಗ ಅದು ಇಳಿಯುತ್ತೆ ಬಾಡಿ. ಅದನ್ನು ನಾನು ನೋಡಿದ್ದೀನಿ. ಸೊ ಅದಕ್ಕೆ ವಿರೇಚನ ಅನ್ನೋದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನಂಗೆ ಗೊತ್ತಾದ್ಮೇಲೆ ತೊಗೊತಾ ಇದ್ದೀನಿ ಇವಾಗ. ಅಂದರೆ ಇವತ್ತು 9th ಡೇ ನಂದು. ಅದೊಂದು ಹೊಸ ಟ್ರೀಟ್ಮೆಂಟ್ ಆ್ಯಡ್ ಆನ್ ಆಗಿದೆ. ಅದ್ರ ಜೊತೆಗೆ ಮಾಮೂಲಿ ಓಝೋನ್ ಥೆರಪಿ, ಆಮೇಲೆ ಇವತ್ತು ಸ್ವಲ್ಪ ನಾನು ಹೇರ್ ಫಾಲ್ಗೆ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ. ಅಂದರೆ ಒಂದು ಪ್ಯಾಕ್ ಹಾಕ್ತಾರೆ ಅಷ್ಟೇ. ಮೊನ್ನೆ ನಾನು ಡ್ಯಾಂಡ್ರಫ್ ಪ್ಯಾಕ್ ಹಾಕೊಂಡಾಗ ನನಗೆ ಒಂದು 80% ಅಷ್ಟು ಅವಾಯ್ಡ್ ಆಗಿದೆ, ಇಲ್ಲ ಅಂತ ಅಲ್ಲ, ಚೆನ್ನಾಗಿ ಅವಾಯ್ಡ್ ಆಗಿದೆ. ಸೊ ಅದಕ್ಕೆ ಈಗ ಹೇರ್ ಫಾಲ್ಗೆ ಒಂದು ಪ್ಯಾಕ್ನ ಹಾಕಿಸ್ಕೊಳ್ಳೋಣ ಅಂತ ಇವತ್ತು. ಅದೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದೆ. ಅದು ಬಿಟ್ಟರೆ ಮಾಮೂಲಿ ನನಗೆ ಫಿಸಿಯೋಥೆರಪಿ, ಆಕ್ಯುಪೆಂಚರು, ಬಾಡಿ ಮಸಾಜು, ಆಮೇಲೆ ಗಂಟಿನ ಶಾಖ ಅದೆಲ್ಲ ಕಾಮನ್ ಆಗಿದೆ ಟ್ರೀಟ್ಮೆಂಟು. ಹೊಸದಾಗಿ ಆ್ಯಡ್ ಆನ್ ಆಗಿರುವಂಥ ಟ್ರೀಟ್ಮೆಂಟ್ ಅಂದರೆ ಅದೊಂದೇ. ಆಮೇಲೆ ವಿರೇಚನ ತಗೊಳ್ಬೇಕಾದ್ರೆ ಊಟದ್ದು ಇದು ಕೂಡ ಚೇಂಜ್ ಆಗುತ್ತೆ. ಅಂದರೆ ಈಗ ಬೆಳಿಗ್ಗೆ ಏನೂ ತಿನ್ನೋ ಹಾಗಿಲ್ಲ, ಬಿಸಿನೀರು ಬಿಟ್ಟು ಬೇರೆ ಏನೂ ತಿನ್ನೋ ಹಾಗಿಲ್ಲ. ಆಮೇಲೆ ಮಧ್ಯಾಹ್ನ ಅವರು ಗಂಜಿ ಕೊಡ್ತಾರೆ, ಕೆಂಪಕ್ಕಿದು ಗಂಜಿ ಕೊಡ್ತಾರೆ, ಅದ್ರ ಜೊತೆಗೆ ಸಾಲ್ಟ್ ಕೊಡ್ತಾರೆ. ಅದಾದಮೇಲೆ ನೈಟ್ ಸೇಮ್ ಗಂಜಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ದಾಲ್ ಇರುತ್ತೆ ಅಷ್ಟೇ. ಅಂದರೆ ಜಾಸ್ತಿ ಏನೂ ತಿನ್ನೋ ಹಾಗಿಲ್ಲ ಇವತ್ತು. ಲೇಹ ತಿಂದ್ಬಿಟ್ಟು ಒಂದು 15 ಮಿನಿಟ್ಸ್ಗೆ ಒಂದು ಸ್ವಲ್ಪ ಇಷ್ಟಿಷ್ಟು ಬಿಸಿ ನೀರು ಕುಡಿತಾ ಬರಬೇಕಾಗತ್ತೆ. ಆಮೇಲೆ ನಾವು ಎಷ್ಟು ಸಲ ಮೋಷನ್ ಮಾಡ್ತೀವಿ ಅನ್ನೋದನ್ನ ಕೌಂಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ತುಂಬಾ ಸುಸ್ತಾದರೆ ಅವರು ಡಾಕ್ಟರ್ಸ್ ಎಲ್ಲ ಇರ್ತಾರೆ, ನೋಡ್ತಾರೆ, ಅದಕ್ಕೇನು ರಿಲೇಟೆಡ್ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾರೆ. ಸೊ ಇವತ್ತು ಹೀಗೆ ದಿನ ಹೋಗೋವಂಥದ್ದು ನಂದು. ಸ್ನೇಹಿತರೆ, ನೀವು ಇಲ್ಲಿ ಬಂದಾಗ ಒಬ್ಬೊಬ್ಬರೇ ಬಂದರೆ ಹೇಗಪ್ಪ ನಮಗೆ ಗೊತ್ತಾಗಲ್ವಲ್ಲ, ಹೇಗೆ ಇದು ಮಾಡೋದು, ಟ್ರೀಟ್ಮೆಂಟ್ಗೆ ಹೋಗೋದು ಹೇಗೆ, ರೂಮ್ ಮೇಟ್ಸ್ ಹೇಗೆ ಸಿಗ್ತಾರೋ ಏನೋ ಅನ್ನೋ ಭಯ ಇಟ್ಕೊಳ್ಳೋದೇನು ಬೇಡ. ನೀವು ಇನ್ ಕೇಸ್ ಒಬ್ಬರೇ ಬಂದರೆ ನೀವು ನಿಮ್ಮ ಕನ್ವೀನಿಯೆಂಟು, ನೀವು ಇಬ್ಬರೇ ಇರ್ತೀರಾ, 12 ಶೇರಿಂಗಲ್ಲಿ ಇರ್ತೀರಾ, 3 ಶೇರಿಂಗಲ್ಲಿ ಇರ್ತೀರಾ ಅಂದರೆ ನಿಮ್ಗೇನು ತೊಂದರೆ ಇಲ್ಲ. ನಾನು ಒಬ್ಬಳೇ ಹೇಗಿದ್ರು ನಾನು ಹೊಂದ್ಕೊತೀನಿ ಅನ್ನಂಗಿದ್ರೆ ಏನು ತೊಂದರೆ ಇಲ್ಲ. ಕೆಲವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೋ ಏನೋ, ಏನು ಮಾಡ್ತಾರೋ ಏನೋ, ಯಾವ ಸ್ಕ್ಯಾನ್ ಮಾಡ್ತಾರೋ ಚುಚ್ತಾರೋ ಅಂತ ತುಂಬ ಜನಕ್ಕೆ ಭಯ ಇರ್ತಾರೆ. ನನ್ನ ರೂಮ್ಮೇಟ್ ಒಬ್ಬರು ಅದೇ ಥರ ಬಂದರು. ಅಂದರೆ ಅವ್ರಿಗೇನು ಗೊತ್ತಿಲ್ಲ, ಹೊಸದಾಗಿ ಬಂದಿದ್ದಾರೆ. ಅವ್ರು ಆಲ್ರೆಡಿ ಸುಮಾರು ಹಾಸ್ಪಿಟ್ಲ್ಗಳನ್ನೆಲ್ಲ ಅಡ್ಡಾಡಿ ಬಂದಿರೋದ್ರಿಂದ ಅವ್ರಿಗೆ ಇಲ್ಲಿ ಏನು ಸ್ಕ್ಯಾನ್ ಮಾಡ್ತಾರೋ, ಎಲ್ಲಿ ಚುಚ್ತಾರೋ, ಏನು ಮಾಡ್ತಾರೋ ಅಂತ ಭಯ ಪಟ್ಕೊಂಡಿದ್ರು. ಎಲ್ಲರೂ ಪೇಯ್ನ್ ಆಗುತ್ತಾ ಅಂತ ಎಲ್ಲ ತುಂಬ ಕೇಳ್ತಾಯಿದ್ರು. ಸೊ ರೂಮ್ ಮೇಟ್ಸು ಹೊಂದ್ಕೊತಾರೋ ಇಲ್ವೋ ಅದೆಲ್ಲ ಭಯ ಇತ್ತು ಅವಳಿಗೆ. ಆಮೇಲೆ ಇದೇನೋ ಲಿಸ್ಟ್ ಕೊಟ್ಟಿದ್ದಾರೆ, ನನಗೇನು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಎಲ್ಲ ಕೇಳ್ತಾಯಿದ್ಲು. ಆ ಥರ ಏನು ಭಯ ಪಡ್ಕೊಳ್ಳೋದೇನು ಬೇಡ. ನೀವು ಒಬ್ಬೊಬ್ಬರೇ ಬಂದ್ರೂ ಯಾರನ್ನೇ ಕೇಳಿ, ನೀವು ಈವನ್ ನಿಮ್ಮ ರೂಮ್ಮೇಟ್ಸ್ ಆಗಲಿ ಅಥವಾ ಅಲ್ಲಿ ಕೆಲಸ ಮಾಡೋರು ಯಾರೇ ಆಗಲಿ ನಿಮಗೆ ಡೈರೆಕ್ಷನ್ ಕೊಡ್ತಾರೆ. ಈಗ ನೀವು ಒಂದು ಟ್ರೀಟ್ಮೆಂಟ್ಗೆ ಹೋದರೆ ನೆಕ್ಸ್ಟ್ ನಿಮ್ಗೆ ಏನಿದೆ ಅಂತ ಅವರೇ ಹೇಳಿ ಕಳಿಸ್ತಾರೆ ಅಲ್ಲಿ. ಸೊ ಆ ಥರ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಒಬ್ಬರೇ ಬಂದರೆ ನೀವು ಜನರಲ್ ರೂಮ್ ತೊಗೊಳ್ಳೋದು ಬೆಸ್ಟು. ಯಾಕಂದರೆ ಅಲ್ಲಿ 6, 7, 8 ಜನ ಇರ್ತಾರೆ. ನಿಮಗೇನು ಪ್ರಾಬ್ಲಮ್ ಇಲ್ಲ, ನಾನು ಟಾಯ್ಲೆಟ್ ಶೇರ್ ಮಾಡ್ಕೋಬೇಕು ಆ ಥರ ತುಂಬ ಜನ ಇರ್ತಾರೆ, ಅವ್ರಿಗೆ ಪರ್ಸ್ನಲಿ ಆಗಿರ್ತಾರೆ. ಬಟ್ ಆ ಥರ ಏನೂ ಇರಲ್ಲ. ಅವರು ಪದೇ ಪದೇ ಅಲ್ಲಿ ಕ್ಲೀನ್ ಆಗ್ತಾ ಇರುತ್ತೆ. ವಾಶ್ರೂಮು ಯಾವುದೇ ಕಾರಣಕ್ಕೂ ಗಲೀಜಿದ್ದು ನಾನು ನೋಡೇ ಇಲ್ಲ ಸ್ನೇಹಿತರೆ. ಸೊ ಆ ಥರ ಶೇರಿಂಗ್ ಮಾಡ್ಕೋಬೋದು. ಈವನ್ ರೂಮ್ಸ್ ಕೂಡ ಅವರು ಬಂದು ಎಲ್ಲ ಕ್ಲೀನ್ ಮಾಡಿರ್ತಾರೆ, ನಿಮಗೆ ಗಲೀಜಿದೆ ಅನ್ನೋ ಥರನೇ ಫೀಲ್ ಆಗಲ್ಲ, ಅಷ್ಟು ಜನ ಇದ್ರೂ ಅಲ್ಲಿ. ಆಮೇಲೆ ಇಷ್ಟೊಂದೆಲ್ಲ ಆಯಿಲ್ ಮಸಾಜ್ ಮಾಡ್ಕೊಂಬರ್ತೀವಿ, ವಾಸನೆ ಇರುತ್ತೆ, ಗಲೀಜಿರುತ್ತೆ ಅಂತ ಅನಿಸ್ಬೋದು ನಿಮ್ಗೆ. ಆ ಥರ ಎಲ್ಲೂ ಇಲ್ಲ ಆ್ಯಕ್ಚುಲಿ. ಈವನ್ ಆಯಿಲ್ ಮಸಾಜ್ ಮಾಡೋ ರೂಮಲ್ಲೂ ಕೂಡ ಕ್ಲೀನ್ ಇರುತ್ತೆ, ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ಜೊತೆಗೆ ಒಬ್ಬೊಬ್ಬರೇ ಹೊಸದಾಗಿ ಬಂದಾಗ ನಂಗೆ ಏನೂ ಗೊತ್ತಿಲ್ಲ, ಹೇಗೆ ಮಾಡೋದು ಅನ್ನೋಕ್ಕೆ ಭಯ ಇರೋರು ಆ ಭಯ ಇಟ್ಕೊಳ್ಳೋದೇ ಬೇಡ ಅನಿಸುತ್ತೆ. ಯಾರಾದರೂ ಒಬ್ಬರು ಫ್ರೆಂಡ್ ಆಗೇ ಆಗ್ತಾರೆ. ನಮ್ಮ ಥರನೇ ಸುಮಾರು ಜನ ಬಂದಿರ್ತಾರೆ ಇಲ್ಲಿ, ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಹೊಂದ್ಕೊತಾರೆ. ಶಾಸ್ತ್ರೀಯವು ಐತಿಹ್ಯವು ಜ್ಞಾನಪೀಠ ಕನ್ನಡ, ಶಾಸ್ತ್ರೀಯವು ಐತಿಹ್ಯವು ಜ್ಞಾನಪೀಠ ಕನ್ನಡ, ಬದುಕ ಧನ್ಯ ಮಾನ್ಯಗೊಳಿಸು ಬದುಕ
ಸ್ನೇಹಿತರೆ, ಮುಂದಿನ ಇನ್ನೊಂದು ನಾಡುನುಡಿ ಗೀತೆಯೊಂದಿಗೆ ಮುಂದೆ ಸಾಗ್ತಾ ಇದ್ದೇವೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವೇ ಸತ್ಯ. ಈ ಹಾಡಿಗೆ ನೀವು ಧ್ವನಿಯಾಗಬೇಕು, ಜೊತೆಗೆ ಚಪ್ಪಾಳೆಯ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಓ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುತ್ತಿನ ಕರು ಕನ್ನಡ ತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಓ ಕನ್ನಡವೇ. ಪುರಾಣದಿ ಸಮಾಧಿ ಬಾಧಿಸು